ಅನಾಮಧೇಯ ವ್ಯಕ್ತಿ ಬಂದಿದ್ದಾನೆ. ಆ ಅನಾಮಧೇಯ ವ್ಯಕ್ತಿ ಬಂದಾವಾಗ ಎಲ್ಲ ಒಂದು ಚೂರು ನನಗೆ ಒಂದು ಇದು ಹೋಪ್ಸ್ ಬಂತು. ಅವಾಗ ನಾನೇ ಹೇಳಿದೆ, ನನ್ನ ಲಾಯರ್ಗೆ ನಾನು ಅಪ್ರೋಚ್ ಮಾಡಿದೆ. ನನ್ನ ಲಾಯರ್ಗೆ ಅಪ್ರೋಚ್ ಮಾಡಿ ಆಯ್ತು ಹೋಗೋಣ, ನಾವು ಇದು ಮಾಡೋಣ ಅಂದ್ರು. ನಾನು ಕೇಳಿರೋದೇನು, ನನ್ನ ಮಗಳ ಅಸ್ಥಿ ಸಿಕ್ಕಿದರೆ, ಈ ಅನಾಮಧೇಯ ವ್ಯಕ್ತಿ ಬಂದಿದ್ದಾನಲ್ವಾ, ಆ ಅಸ್ಥಿ ಸಿಕ್ಕಿದರೆ ಕೊಡಿ, DNA ಮ್ಯಾಚ್ ಮಾಡಿ. ಅಂದ್ರೆ ನಿಮ್ಗೆ ನಿಮ್ ಮಗಳನ್ನ ಧರ್ಮಸ್ಥಳದಲ್ಲೇ ಎಲ್ಲೋ ಹೂತ್ ಹಾಕಿದ್ದಾರೆ ಅನ್ನುವಂತ ಒಂದು ಸಂಶಯದಿಂದ. ಯಾರು ಅನ್ನೋದನ್ನ ನನಗೆ ಗೊತ್ತಿಲ್ಲ. ನಾನಿಲ್ಲಿ ಯಾರನ್ನೋ ನಾನು ಬ್ಲೇಮ್ ಮಾಡಕ್ಕೆ ಆಗಲ್ಲ. ಸಂಶಯ ಅಂತ ಹೇಳಿದ್ರೆ ಇಷ್ಟು ವರ್ಷ ಇಲ್ಲ, ಅಲ್ಲಿ ಆಗಿರುವಂತಹ ಅವಾಗ ಸೌಜನ್ಯ, ಆಮೇಲೆ ಕೆಲವು ಪದ್ಮಲತಾ, ವೇದವಲ್ಲಿ, ಇವರನ್ನೆಲ್ಲ ಯಾವ್ಯಾವ ರೀತಿ ಮಾಡಿ ಹಾಕಿದ್ದಾರೆ. ಚಂದದ ಹುಡುಗಿಯರನ್ನ ಅವರು ಕಂಡ್ರೆ ಅಲ್ಲಿ ನಡೀತಾ ಇರುವಂತದ್ದು ಅಂತದ್ದೇ. ಯಾರು ಚೆನ್ನಾಗಿ ಕಾಣಿಸ್ತಾರೆ ಅವ್ರನ್ನ ಸಾಯಿಸ್ಬಿಡ್ತಾರೆ. ಮದುವೆ ಆಗಿರುವ ಹೆಂಗಸರನ್ನು ಬಿಟ್ಟಿಲ್ಲ. ಅದು ನಿಮ್ಗೆ ಹೇಗ್ ಗೊತ್ತು? ನಾನೇ ಇದ್ದೀನಿ ಇಲ್ಲಿ. ನಿಮ್ಮ ಮೇಲೂ ದೌರ್ಜನ್ಯ ಮಾಡಿದ್ರು ಅಂತ. ಸೊ ಯಾರು ಮಾಡ್ತಿದ್ದಾರೆ ಅಂದ್ರೆ ಧರ್ಮಸ್ಥಾನ ದೇವಸ್ಥಾನದವರ? ಅದು ನನಗೆ ಗೊತ್ತಿಲ್ಲ ಮೇಡಮ್. ಒಟ್ಟು ಅಲ್ಲಿ ಸಾಯಿಸ್ತಾ ಇದ್ದಾರೆ ಹೆಣ್ಮಕ್ಳನ್ನ. ಒಟ್ಟು ಹೆಣ್ಣು ಮಕ್ಕಳನ್ನ ಸಾಯಿಸ್ತಾರೆ. ಈಗ ನೀವು ಹೋಗಿ SIT ಗೆ ಕಂಪ್ಲೇಂಟ್ ಕೊಡ್ತೀರಾ, ನನ್ ಮಗಳ ಅಸ್ಥಿನಾದ್ರೂ ಕೊಡಿ ಅಂತ. ಹೌದು. ನಿಮಗೆ ಯಾರು ಸಪೋರ್ಟ್ ಮಾಡಿದ್ದು ಕಂಪ್ಲೇಂಟ್ ಕೊಡ್ಲಿಕ್ಕೆ? ನನಗೆ ಯಾರು ಸಪೋರ್ಟ್ ಮಾಡಿಲ್ಲ. ನೀವು ಒಬ್ರೇ ಹೋದ್ರಿ? ನಾನು ಒಬ್ಳೆ ಲಾಯರ್ ಅನ್ನ ಕರ್ಕೊಂಡು ಹೋಗಿರೋದು. ನಿಮ್ ಲಾಯರ್ ಮಂಜುನಾಥ್ ಸಿಕ್ಕಿದ್ರಲ್ಲ, ಅವ್ರು ಹೇಗ್ ಸಿಕ್ಕಿದ್ರು? ಅವರೇ ಬಂದ? ನನ್ನ ಫ್ರೆಂಡ್ ಮೂಲಕ ನಾನು ಮಾತಾಡ್ಸಿದ್ದೆ. ನೀವೇ ಅವ್ರನ್ನ ಕೇಳ್ಕೊಂಡ್ರ? ಹೌದು. ಅವಾಗ ಅವ್ರು ಏನು ನಿಮ್ಮ ಹತ್ರ ದಾಖಲೆಗಳೇನು ಕೇಳಲಿಲ್ವಾ? ಒಂದು ಕಂಪ್ಲೇಂಟ್ ಕೊಡ್ಬೇಕು ಅಂದ್ರೆ ದಾಖಲಾತಿಗಳನ್ನ ಇದು ಮಾಡಿಲ್ಲ. ಫಸ್ಟ್ ನಾವು ಕಂಪ್ಲೇಂಟ್ ಕೊಡೋಣ. ಕಂಪ್ಲೇಂಟ್ ಅಂದ್ರೆ ನಾವೇನು ಕಂಪ್ಲೇಂಟ್ ಕೇಳಿದ್ದೇನು ಅಂದ್ರೆ, ನನ್ನ ಮಗಳ ಅಸ್ಥಿ ಸಿಕ್ಕಿದರೆ DNA ಮ್ಯಾಚ್ ಮಾಡಿ ಕೊಡಿ ಅಂತ ಕೇಳಿದ್ದೀನಿ. ಮ್ಯಾಚ್ ಆದ್ರೆ. ಈಗ ಒಂದು ಆರೋಪ ಇದೆ, ಏನಂದ್ರೆ ಸುಜಾತ ಭಟ್ ಅವರು ತುಂಬಾ ಮುಗ್ಧರು, ಅವ್ರಿಗೆ ಏನು ಗೊತ್ತಿಲ್ಲ, ಅವರ ಹಿಂದೆ ಒಂದು ಟೀಮ್ ಇದೆ, ಅವರು ಇದೆಲ್ಲ ಕತೆ ಕಟ್ಟಿ ಇವರನ್ನ ಸುಜಾತ ಭಟ್ ಅವ್ರನ್ನ ಮುಂದೆ ಬಿಡಿಸಿ ಈ ತರ ಎಲ್ಲ ಆರೋಪ ಮಾಡ್ತಿದ್ದಾರೆ. ಇಲ್ಲ ಮೇಡಮ್, ನಿಮ್ ಹಿಂದೆ ಯಾರು ಇಲ್ವಾ? ನನ್ನ ಹಿಂದೆ ಯಾರು ಇಲ್ಲ. ನಿಮ್ಮ ಹಿಂದೆ ಮಹೇಶ್ ತಿಮ್ರೋಡಿ, ಮಟ್ಟಣ್ಣನವರ್, ಇಲ್ಲ, ಸಮೀರ್, ಯೂಟ್ಯೂಬರ್, ಇಲ್ಲ, ಯಾರು ಇಲ್ಲ. ಯಾರು ಇಲ್ಲ. ನೀವು ಒಬ್ರೇ ಇದ್ದೀರಾ? ನಾನು ಒಬ್ಳೇ ಇದ್ದೀನಿ. ಧರ್ಮಸ್ಥಳದಲ್ಲೂ ನೀವು ಒಬ್ರೇ ಇದ್ರಾ? ಧರ್ಮಸ್ಥಳದಲ್ಲೂ ನಾನು ಒಬ್ಳೇ ಇದ್ದೆ. ಅವತ್ತಿಂದ ಇವತ್ತಿನ ತನಕ ನಾನು ಒಬ್ಳೆ. ನಿಮ್ಮಿಂದ ಯಾರು ಷಡ್ಯಂತ್ರ ಮಾಡ್ತಾ ಇಲ್ಲ. ಸುಖ ಸುಮ್ನೆ ಯಾರನ್ನು ನಾನು ಇದು ಒಬ್ರನ್ನ ನಾವು ಯಾರು ಗೊತ್ತಿಲ್ಲ. ನನಗೆ ಯಾರು ಗೊತ್ತಿಲ್ಲ. ಯಾರ್ಯಾರು ಗೊತ್ತಿಲ್ಲ? ಗಿರೀಶ್ ಮಟ್ಟಣ್ಣ ಗೊತ್ತು ನನಗೆ. ಹೇಗ್ ಗೊತ್ತು ಅವರು? ಗಿರೀಶ್ ಮಟ್ಟಣ್ಣ ಹೇಗೆ ಗೊತ್ತು ಅಂತ ಹೇಳಿದ್ರೆ, ಅವರು ಹೀಗೆ ಹೋರಾಟದಲ್ಲೆಲ್ಲ ಇದು ಮಾಡ್ತಾ ಇದ್ರು, ಅಷ್ಟು ಮಾತ್ರ ಗೊತ್ತು. ಆದ್ರೆ ನೀವು ಅನನ್ಯ ವಿಷಯ ಏನೋ ಅವ್ರ ಹತ್ರ ಯಾರ ಹತ್ರನೂ ಹೇಳಲಿಲ್ಲ. ನಾನು ಈ ವಿಚಾರವನ್ನ ನಾನು ಸೌಜನ್ಯನ ಹೋರಾಟವನ್ನ ನೋಡ್ತಾ ಇದ್ದೆ ಬಿಟ್ಟು, ಸೊ ಅವ್ರದ್ದು ಹೆಲ್ಪ್, ಅವ್ರ ಸಹಾಯ ನಾನು ತಗೊಂಡಿಲ್ಲ. ನೀವು ಒಬ್ರೆ? ನಾನು ಒಬ್ಳೆ. ಈಗ ಎಲ್ಲ ಹೇಳ್ತಾರೆ ಸುಜಾತ ಭಟ್ ಅವರು ಮಗಳು ಅನನ್ಯ ಭಟ್ ಅನ್ನೋದೇ ಇಲ್ಲ, ಅವಳ ಬರ್ತ್ ಸರ್ಟಿಫಿಕೇಟ್ ಇಲ್ಲ, ಸ್ಕೂಲ್ ಸರ್ಟಿಫಿಕೇಟ್ ಇಲ್ಲ, ಕಾಲೇಜ್ ಸರ್ಟಿಫಿಕೇಟ್ ಇಲ್ಲ, ಮೆಡಿಕಲ್ ಕಾಲೇಜ್ ಸರ್ಟಿಫಿಕೇಟು ಇಲ್ಲ. ಅದು ಸುಜಾತ ಭಟ್ ಅವರೇ ಒಂದು ಕಲ್ಪನೆ, ನನ್ ಮಗಳು, ಯಾಕಂದ್ರೆ ಅವ್ರಿಗೆ ಮಕ್ಳಿಲ್ಲ, ಆ ಮಗಳು ಇದ್ದಾಳೆ, ನನ್ಗೊಬ್ಳು ಮಗಳಿದ್ದಾಳೆ ಅನ್ನೋ ಕಲ್ಪನೆಯಲ್ಲಿ ಒಂದು ಕತೆ ಕಟ್ತಾ ಇದ್ದಾರೆ ಅನ್ನೋ ಆರೋಪ. ದಯವಿಟ್ಟು ನಾನು ಕತೆ ಕಟ್ತಾ ಇಲ್ಲ. ದಯವಿಟ್ಟು ನಾನು ಯಾವ ಕಥೆಯನ್ನೂ ಕಟ್ಟಿಲ್ಲ. ನಾನು ಯಾವ ಕತೆ ಕಟ್ಟಕ್ಕೂ ನನಗೂ ಒಂದು ಸ್ವಲ್ಪ ಬುದ್ಧಿ ಇದೆ. ಇನ್ನು ನಾನು 60 ಅಷ್ಟೇ, ಅರಳು ಮರಳು ಆಗ್ಲಿಲ್ಲ. ನಾನು ಕತೆ ಕಟ್ಟಲಿಲ್ಲ. ನನಗೆ ಅರಳು ಮರಳು ಆಗ್ಲಿಲ್ಲ. ನನ್ನ ಮಗಳು ಇದ್ದಿದ್ದು, ಅನನ್ಯ ಭಟ್ ಇದ್ದಿದ್ದು ಹೌದು. ಅವಳು ಏನಾಗಿದ್ದಾಳೆ ಅನ್ನೋದು ನನಗೆ ಗೊತ್ತಿಲ್ಲ. ಒಟ್ಟು ಅವಳು ಸತ್ತಿದ್ದಾಳೆ ಅನ್ನುವಂಥದ್ದು ಮಾತ್ರ ನಾನು ಇವಾಗ ಖಚಿತಪಡಿಸಬೇಕಾಗುತ್ತೆ. ಇಷ್ಟು ವರ್ಷ ಇಲ್ಲದೆ ಬರದೇ ಇರೋಳು ಇನ್ನೇ ಎಲ್ಲಿ ಬರ್ತಾಳೆ? ಯಾವನ ಜೊತೆಗೂ ಓಡಿ ಹೋಗುವಂತ ಹುಡುಗಿನೂ ಅಲ್ಲ. ಅದು ಮಾತ್ರ 100% ಶೂರು. ನನ್ನ ಮಕ್ಕಳನ್ನ ನಾನು ಯಾವ ರೀತಿ ಬೆಳೆಸಬೇಕು, ಅವರು ಅರವಿಂದ್ ವಿಮಲಾ ಅವ್ರು ಯಾವ ರೀತಿ ಬೆಳೆಸಿದ್ದಾರೆ ಅನ್ನೋದು ಅದು ಅವರಿಗೆ ಗೊತ್ತಿದೆ. ಅದರ ಮೇಲೆ ನನಗೂ ಗೊತ್ತಿದೆ. ಆ ಮಗುವನ್ನ, ತಾಯಿ ಇಲ್ಲದ ಮಕ್ಕಳನ್ನ ಅವರು ಆ ತಂದೆ ತಾಯಿ ಅಂತ ಹೇಳ್ಕೊಂಡು, ಪಾಪ ಅವರಿಗೆ ಮಕ್ಕಳಿರ್ಲಿಲ್ಲ, ಅವ್ರು ತುಂಬಾ ಒಳ್ಳೆ ರೀತಿಯಲ್ಲಿ ನೋಡ್ಕೊಂಡಿದ್ದಾರೆ. ಅನನ್ಯ ಭಟ್ ಅನ್ನೋದು ಕಟ್ಟು ಕತೆ ಅಲ್ಲ, ಕಾಲ್ಪನಿಕನೂ ಅಲ್ಲ. ಅನನ್ಯ ಇದ್ಲು. ಅನಾಮಧೇಯ ವ್ಯಕ್ತಿ ಬಂದಿದ್ದಾನೆ. ಆ ಅನಾಮಧೇಯ ವ್ಯಕ್ತಿ ಬಂದಾವಾಗ ಎಲ್ಲ ಒಂದು ಚೂರು ನನಗೆ ಒಂದು ಇದು ಹೋಪ್ಸ್ ಬಂತು.
ಅವಾಗ ನಾನೇ ಹೇಳಿದೆ, ನನ್ನ ಲಾಯರ್ಗೆ ನಾನು ಅಪ್ರೋಚ್ ಮಾಡಿದೆ. ನನ್ನ ಲಾಯರ್ಗೆ ಅಪ್ರೋಚ್ ಮಾಡಿ ಆಯ್ತು ಹೋಗೋಣ, ನಾವು ಇದು ಮಾಡೋಣ ಅಂದ್ರು. ನಾನು ಕೇಳಿರೋದೇನು, ನನ್ನ ಮಗಳ ಅಸ್ಥಿ ಸಿಕ್ಕಿದರೆ, ಈ ಅನಾಮಧೇಯ ವ್ಯಕ್ತಿ ಬಂದಿದ್ದಾನಲ್ವಾ, ಆ ಅಸ್ಥಿ ಸಿಕ್ಕಿದರೆ ಕೊಡಿ ಅಂತ, ಕೊಡಿ, DNA ಮ್ಯಾಚ್ ಮಾಡಿ. ಅಂದ್ರೆ ನಿಮ್ಗೆ ನಿಮ್ ಮಗಳನ್ನ ಧರ್ಮಸ್ಥಳದಲ್ಲೇ ಎಲ್ಲೋ ಹೂತ್ ಹಾಕಿದ್ದಾರೆ ಅನ್ನುವಂತ ಒಂದು ಸಂಶಯದಿಂದ. ಯಾರು ಅನ್ನೋದನ್ನ ನನಗೆ ಗೊತ್ತಿಲ್ಲ. ನಾನಿಲ್ಲಿ ಯಾರನ್ನೋ ನಾನು ಬ್ಲೇಮ್ ಮಾಡಕ್ಕೆ ಆಗಲ್ಲ. ಸಂಶಯ ಅಂತ ಹೇಳಿದ್ರೆ ಇಷ್ಟು ವರ್ಷ ಇಲ್ಲ, ಅಲ್ಲಿ ಆಗಿರುವಂತಹ ಅವಾಗ ಸೌಜನ್ಯ, ಆಮೇಲೆ ಕೆಲವು ಪದ್ಮಲತಾ, ವೇದವಲ್ಲಿ, ಇವರನ್ನೆಲ್ಲ ಯಾವ್ಯಾವ ರೀತಿ ಮಾಡಿ ಹಾಕಿದ್ದಾರೆ. ಚಂದದ ಹುಡುಗಿಯರನ್ನ ಅವರು ಕಂಡ್ರೆ ಅಲ್ಲಿ ನಡೀತಾ ಇರುವಂತದ್ದು ಅಂತದ್ದೇ. ಯಾರು ಚೆನ್ನಾಗಿ ಕಾಣಿಸ್ತಾರೆ ಅವ್ರನ್ನ ಸಾಯಿಸ್ಬಿಡ್ತಾರೆ. ಮದುವೆ ಆಗಿರುವ ಹೆಂಗಸರನ್ನು ಬಿಟ್ಟಿಲ್ಲ. ಅದು ನಿಮ್ಗೆ ಹೇಗ್ ಗೊತ್ತು? ನಾನೇ ಇದ್ದೀನಿ ಇಲ್ಲಿ. ನಿಮ್ಮ ಮೇಲೂ ದೌರ್ಜನ್ಯ ಮಾಡಿದ್ರು ಅಂತ. ಸೊ ಯಾರು ಮಾಡ್ತಿದ್ದಾರೆ ಅಂದ್ರೆ ಧರ್ಮಸ್ಥಾನ ದೇವಸ್ಥಾನದವರ? ಅದು ನನಗೆ ಗೊತ್ತಿಲ್ಲ ಮೇಡಮ್. ಒಟ್ಟು ಅಲ್ಲಿ ಸಾಯಿಸ್ತಾ ಇದ್ದಾರೆ ಹೆಣ್ಮಕ್ಳನ್ನ, ಒಟ್ಟು ಹೆಣ್ಣು ಮಕ್ಕಳನ್ನ ಸಾಯಿಸ್ತಾರೆ. ಈಗ ನೀವು ಹೋಗಿ SITಗೆ ಕಂಪ್ಲೇಂಟ್ ಕೊಡ್ತೀರಾ, ನನ್ ಮಗಳ ಅಸ್ಥಿನಾದ್ರೂ ಕೊಡಿ ಅಂತ. ಹೌದು. ನಿಮಗೆ ಯಾರು ಸಪೋರ್ಟ್ ಮಾಡಿದ್ದು ಕಂಪ್ಲೇಂಟ್ ಕೊಡ್ಲಿಕ್ಕೆ? ನನಗೆ ಯಾರು ಸಪೋರ್ಟ್ ಮಾಡಿಲ್ಲ. ನೀವು ಒಬ್ರೇ ಹೋದ್ರಿ? ನಾನು ಒಬ್ಳೆ ಲಾಯರ್ ಅನ್ನ ಕರ್ಕೊಂಡು ಹೋಗಿರೋದು. ನಿಮ್ ಲಾಯರ್ ಮಂಜುನಾಥ್ ಸಿಕ್ಕಿದ್ರಲ್ಲ, ಅವ್ರು ಹೇಗ್ ಸಿಕ್ಕಿದ್ರು? ಅವರೇ ಬಂದ? ನನ್ನ ಫ್ರೆಂಡ್ ಮೂಲಕ ನಾನು ಮಾತಾಡ್ಸಿದ್ದೆ. ನೀವೇ ಅವ್ರನ್ನ ಕೇಳ್ಕೊಂಡ್ರ? ಹೌದು. ಅವಾಗ ಅವ್ರೇನು ನಿಮ್ಮ ಹತ್ರ ದಾಖಲೆಗಳೇನು ಕೇಳಲಿಲ್ವಾ? ಒಂದು ಕಂಪ್ಲೇಂಟ್ ಕೊಡ್ಬೇಕು ಅಂದ್ರೆ ದಾಖಲಾತಿಗಳನ್ನ ಇದು ಮಾಡಿಲ್ಲ. ಫಸ್ಟ್ ನಾವು ಕಂಪ್ಲೇಂಟ್ ಕೊಡೋಣ. ಕಂಪ್ಲೇಂಟ್ ಅಂದ್ರೆ ನಾವೇನು ಕಂಪ್ಲೇಂಟ್ ಕೇಳಿದ್ದೇನು ಅಂದ್ರೆ, ನನ್ನ ಮಗಳ ಅಸ್ಥಿ ಸಿಕ್ಕಿದರೆ DNA ಮ್ಯಾಚ್ ಮಾಡಿ ಕೊಡಿ ಅಂತ ಕೇಳಿದ್ದೀನಿ. ಮ್ಯಾಚ್ ಆದ್ರೆ. ಈಗ ಒಂದು ಆರೋಪ ಇದೆ, ಏನಂದ್ರೆ ಸುಜಾತ ಭಟ್ ಅವರು ತುಂಬಾ ಮುಗ್ಧರು, ಅವರಿಗೆ ಏನು ಗೊತ್ತಿಲ್ಲ, ಅವರ ಹಿಂದೆ ಒಂದು ಟೀಮ್ ಇದೆ, ಅವರು ಇದೆಲ್ಲ ಕತೆ ಕಟ್ಟಿ ಇವರನ್ನ ಸುಜಾತ ಭಟ್ ಅವ್ರನ್ನ ಮುಂದೆ ಬಿಡಿಸಿ ಈ ತರ ಎಲ್ಲ ಆರೋಪ ಮಾಡ್ತಿದ್ದಾರೆ. ಇಲ್ಲ ಮೇಡಮ್, ನಿಮ್ ಹಿಂದೆ ಯಾರು ಇಲ್ವಾ? ನನ್ನ ಹಿಂದೆ ಯಾರು ಇಲ್ಲ. ನಿಮ್ಮ ಹಿಂದೆ ಮಹೇಶ್ ತಿಮ್ರೋಡಿ, ಮಟ್ಟಣ್ಣನವರ್, ಇಲ್ಲ, ಸಮೀರ್, ಯೂಟ್ಯೂಬರ್, ಇಲ್ಲ, ಯಾರು ಇಲ್ಲ. ಯಾರು ಇಲ್ಲ. ನೀವು ಒಬ್ರೇ ಇದ್ದೀರಾ? ನಾನು ಒಬ್ಳೇ ಇದ್ದೀನಿ. ಧರ್ಮಸ್ಥಳದಲ್ಲೂ ನೀವು ಒಬ್ರೇ ಇದ್ರಾ? ಧರ್ಮಸ್ಥಳದಲ್ಲೂ ನಾನು ಒಬ್ಳೇ ಇದ್ದೆ. ಆವತ್ತಿಂದ ಇವತ್ತಿನ ತನಕ ನಾನು ಒಬ್ಳೇ. ನಿಮ್ಮಿಂದ ಯಾರು ಷಡ್ಯಂತ್ರ ಮಾಡ್ತಾ ಇಲ್ಲ. ಸುಖ ಸುಮ್ನೆ ಯಾರನ್ನು ನಾನು ಇದು ಒಬ್ರನ್ನ ನಾವು ಯಾರು ಗೊತ್ತಿಲ್ಲ. ನನಗೆ ಯಾರು ಗೊತ್ತಿಲ್ಲ. ಯಾರ್ಯಾರು ಗೊತ್ತಿಲ್ಲ? ಗಿರೀಶ್ ಮಟ್ಟಣ್ಣ ಗೊತ್ತು ನನಗೆ. ಹೇಗ್ ಗೊತ್ತು ಅವರು? ಗಿರೀಶ್ ಮಟ್ಟಣ್ಣ ಹೇಗೆ ಗೊತ್ತು ಅಂತ ಹೇಳಿದ್ರೆ, ಅವರು ಹೀಗೆ ಹೋರಾಟದಲ್ಲೆಲ್ಲ ಇದು ಮಾಡ್ತಾ ಇದ್ರು, ಅಷ್ಟು ಮಾತ್ರ ಗೊತ್ತು. ಆದ್ರೆ ನೀವು ಅನನ್ಯ ವಿಷಯ ಏನೋ ಅವ್ರ ಹತ್ರ ಯಾರ ಹತ್ರನೂ ಹೇಳಿಲ್ಲ. ನಾನು ಈ ವಿಚಾರವನ್ನ ನಾನು ಸೌಜನ್ಯನ ಹೋರಾಟವನ್ನ ನೋಡ್ತಾ ಇದ್ದೆ ಬಿಟ್ಟು, ಸೊ ಅವ್ರದ್ದು ಹೆಲ್ಪ್, ಅವ್ರ ಸಹಾಯನೂ ತಗೊಂಡಿಲ್ಲ? ನಾನು ತಗೊಂಡಿಲ್ಲ. ನೀವು ಒಬ್ರೆ? ನಾನು ಒಬ್ಳೆ. ಈಗ ಎಲ್ಲ ಹೇಳ್ತಾರೆ, ಸುಜಾತ ಭಟ್ ಅವರು ಮಗಳು ಅನನ್ಯ ಭಟ್ ಅನ್ನೋದೇ ಇಲ್ಲ, ಅವಳಿಗೆ ಅವಳ ಬರ್ತ್ ಸರ್ಟಿಫಿಕೇಟ್ ಇಲ್ಲ, ಸ್ಕೂಲ್ ಸರ್ಟಿಫಿಕೇಟ್ ಇಲ್ಲ, ಕಾಲೇಜ್ ಸರ್ಟಿಫಿಕೇಟ್ ಇಲ್ಲ, ಮೆಡಿಕಲ್ ಕಾಲೇಜ್ ಸರ್ಟಿಫಿಕೇಟು ಇಲ್ಲ. ಅದು ಸುಜಾತ ಭಟ್ ಅವರೇ ಒಂದು ಕಲ್ಪನೆ, ನನ್ನ ಮಗಳು, ಯಾಕಂದ್ರೆ ಅವ್ಳಿಗೆ ಮಕ್ಳಿಲ್ಲ, ಆ ಮಗಳು ಇದ್ದಾಳೆ, ನನ್ಗೊಬ್ಳು ಮಗಳಿದ್ದಾಳೆ ಅನ್ನೋ ಕಲ್ಪನೆಯಲ್ಲಿ ಒಂದು ಕತೆ ಕಟ್ತಾ ಇದ್ದಾರೆ ಅನ್ನೋ ಆರೋಪ. ದಯವಿಟ್ಟು ನಾನು ಕತೆ ಕಟ್ತಾ ಇಲ್ಲ. ದಯವಿಟ್ಟು ನಾನು ಯಾವ ಕಥೆಯನ್ನೂ ಕಟ್ಟಿಲ್ಲ. ನಾನು ಯಾವ ಕತೆ ಕಟ್ಟಕ್ಕೂ ನನಗೂ ಒಂದು ಸ್ವಲ್ಪ ಬುದ್ಧಿ ಇದೆ. ಇನ್ನು ನಾನು 60 ಅಷ್ಟೇ, ಅರಳು ಮರಳು ಆಗ್ಲಿಲ್ಲ. ನಾನು ಕತೆ ಕಟ್ಟಲಿಲ್ಲ, ನನಗೆ ಅರಳು ಮರಳು ಆಗ್ಲಿಲ್ಲ. ನನ್ನ ಮಗಳು ಇದ್ದಿದ್ದು, ಅನನ್ಯ ಭಟ್ ಇದ್ದಿದ್ದು ಹೌದು. ಅವಳು ಏನಾಗಿದ್ದಾಳೆ ಅನ್ನೋದು ನನಗೆ ಗೊತ್ತಿಲ್ಲ. ಒಟ್ಟು ಅವಳು ಸತ್ತಿದ್ದಾಳೆ ಅನ್ನುವಂಥದ್ದು ಮಾತ್ರ ನಾನು ಇವಾಗ ಖಚಿತಪಡಿಸ್ಬೇಕಾಗುತ್ತೆ. ಇಷ್ಟು ವರ್ಷ ಇಲ್ಲದೆ ಬರದೇ ಇರುವವಳು ಇನ್ನೇ ಎಲ್ಲಿ ಬರ್ತಾಳೆ? ಯಾವನ ಜೊತೆಗೂ ಓಡಿ ಹೋಗುವಂತ ಹುಡುಗಿನೂ ಅಲ್ಲ. ಅದು ಮಾತ್ರ 100% ಶೂರು. ನನ್ನ ಮಕ್ಕಳನ್ನ ನಾನು ಯಾವ ರೀತಿ ಬೆಳೆಸ್ಬೇಕು, ಅವರು ಅರವಿಂದ್ ವಿಮಲ ಅವ್ರು ಯಾವ ರೀತಿ ಬೆಳೆಸಿದ್ದಾರೆ ಅನ್ನೋದು ಅದು ಅವರಿಗೆ ಗೊತ್ತಿದೆ. ಅದರ ಮೇಲೆ ನನಗೂ ಗೊತ್ತಿದೆ. ಆ ಮಗುವನ್ನ, ತಾಯಿ ಇಲ್ಲದ ಮಕ್ಕಳನ್ನ ಅವರು ಆ ತಂದೆ ತಾಯಿ ಅಂತ ಹೇಳ್ಕೊಂಡು, ಪಾಪ ಅವರಿಗೆ ಮಕ್ಕಳಿರ್ಲಿಲ್ಲ, ಅವ್ರು ತುಂಬಾ ಒಳ್ಳೆ ರೀತಿಯಲ್ಲಿ ನೋಡ್ಕೊಂಡಿದ್ದಾರೆ. ಅನನ್ಯ ಭಟ್ ಅನ್ನೋದು ಕಟ್ಟುಕತೆ ಅಲ್ಲ, ಕಾಲ್ಪನಿಕನೂ ಅಲ್ಲ. ಅನನ್ಯ ಇದ್ಲು.